ಕ್ವಶನ್ ಅದಕ್ಕೆ ನೀವು ಕ್ವಶನ್ ಅರ್ಥಿಕ್ ರೆಸಿಸ್ಟೆಂಟ್ ಡಿಸೈನ್ ಮಾಡಕ್ಕೆ ಯಾರು ಬ್ಲಾಸ್ಟ್ ಮಾಡಿ ಪ್ರಪಂಚದಲ್ಲೆಲ್ಲ ಮಾಡ್ತಾ ಇದ್ದಾರೆ. ಕರ್ಸಿ ಅವರು ಮಾತಾಡಿದ್ರು ಅವ್ರ ಮೇಲೆ ಜಮೀನು ಕೊಡ್ತೀರಾ ಅವಶ್ಯಕತೆ ಇದೆಯಾ? ಅವರ ತೀರ್ಮಾನ ತಗೊಳ್ಳೋದು ಅಂತ ಹೇಳಿ ಕ್ಲಾರಿಫಿಕೇಶನ್ ಹೇಳಕ್ಕೆ ಉತ್ತರ ಕೊಡ್ಬೇಕು. ಬ್ಲಾಸ್ಟ್ ಮಾಡಿ ಯಾವುದು ಮಾಡಲ್ಲ. ಪ್ರತಿಯೊಂದು ಬಿಲ್ಡಿಂಗ್ ಬ್ಲಾಸ್ಟ್ ಮಾಡ್ಕೊಂಡು ಬಿಲ್ಡಿಂಗ್ ಆಗಲಿ ರೈಲ್ವೆ ಬ್ರಿಡ್ಜ್ ಆಗಲಿ ಅಥವಾ ಯಾವುದೋ ಪವರ್ ಪ್ಲಾಂಟ್ ಆಗಲಿ ಯಾರು ಮಾಡಲ್ಲ. ಅದೆಲ್ಲ ಝೋನ್ ಮೇಲೆ ಮಾಡ್ತಾರೆ. ಝೋನ್ ಸೀಸ್ಮಿಕ್ ಝೋನ್ ಮೇಲೆ. ಸೀಸ್ಮಿಕ್ ಝೋನ್ ಮಂಡ್ಯ 2 ಬರ್ತಾ ಇದೆ. ಇದುವರೆಗೂ ಮ್ಯಾಗ್ನಿಟ್ಯೂಡ್ ಸುಮಾರು ಸಲ ವೈಬ್ರೇಷನ್ ಆಗಿದೆ. ಜಗ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಜಗ ಏನ್ ಹೇಳ್ತಾರೆ ಕೇಳೋಣ ಇರೋ ಯಾರೋ ಮಾತು ಕೇಳೋದಿದ್ರೆ ಅಷ್ಟೇ ಸುಮ್ಮನಿರೀಗ ಹೇಳಿ ಸರ್ ಏನ್ ಹೇಳ್ತೀರಾ? ಸರ್ ಒಂದ್ ನಿಮಿಷ ಇಷ್ಟೊತ್ತಿಗೆ ಅವ್ರು ಹೇಳಿ ಮುಗಿಸ್ಬಿಡ್ತಾ ಇದ್ರು. ಒಂದು ಅವಕಾಶ ಕೊಡಿ ಜಗ. ಅವರು ಹೇಳಿದ್ದಾರೆ 10 ಕಿಲೋಮೀಟರ್ ರೇಟಲ್ಲಿ ರೆಕಾರ್ಡ್ ಆಯ್ತಂತ. ಹಿಂಗ್ ತಗೊಂಡ್ರೆ 8 ಕಿಲೋಮೀಟರ್ಗೆ ಬರುತ್ತೆ. ಅದು ಅಣೆಕಟ್ಟಿನಿಂದ 8 ಕಿಲೋಮೀಟರ್ ರೇಡಿಯಸ್ ಬಂದಿದೆ. ನಾನು ಟೆಕ್ನಿಕಲ್ ಆಗಿ ಹೇಳ್ತೀನಿ, ಅವ್ರು ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಭೂಕಂಪನ ಕೇಂದ್ರ ಅದು ಕಂಪನ ಕೇಂದ್ರ ಎಲ್ಲಿ ಫಿಕ್ಸ್ ಮಾಡಿದ್ದಾರೆ? ಡ್ಯಾಮ್ ತುದಿಯಲ್ಲಿ ಮಾಡಬೇಕಾಗಿತ್ತು ನಾರ್ತ್ ಎಂಡ್ ಅಲ್ಲಿ. ಮೈನಿಂಗ್ ಆಕ್ಟಿವಿಟೀಸ್ ಈ ಸೈಡ್ ಅಲ್ಲಿ. ಅದು ಬಿಟ್ಬಿಟ್ಟು ಅದು ಸೌತ್ ಎಂಡ್ ಅಲ್ಲಿ ಇದೆ. ಮತ್ತೆ ನೀರಾವರಿ ಇಲಾಖೆಯವ್ರ ಇಂಟ್ರೆಸ್ಟ್ ಏನಿದೆ, ಅವ್ರು ಹೋಗಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡೋರು. ಮೈನಿಂಗ್ ಆಕ್ಟಿವಿಟೀಸ್ ಮಾಡೋರು ಅವ್ರು ಕಟ್ಟಬೇಕು, ಟೆಕ್ನಿಕಲ್ ಟೀಮ್ ಕಟ್ಸ್ಬೇಕು. ಇವ್ರು ದುಡ್ಡು ಕಟ್ಕೊಂಡು ಸಾರ್ವಜನಿಕ ದುಡ್ಡು ಖರ್ಚು ಮಾಡ್ಕೊಂಡು 10-15 ಕೋಟಿ ಖರ್ಚು ಮಾಡಿದ್ರು. 15 ಕೋಟಿ ಖರ್ಚು ಮಾಡಿದ್ದಾರೆ ಈಗ ಟೀಮ್ಗೆ. ಇವ್ರ ಇಂಟ್ರೆಸ್ಟ್ ಏನಿದೆ? ಮತ್ತೆ ಅವರು ನಮ್ಮ ಇವರು ಇರಿಗೇಷನ್ ಆಕ್ಟ್ ಸರ್ 1965 ಇರಿಗೇಷನ್ ಆಕ್ಟ್ ಚಾಪ್ಟರ್ 8 48 ಓದಿ ಸರ್. ನೀವು ಓದಿ ಹೇಳಿದ್ರೆ ನಾನು ಓದಿ ಹೇಳ್ತೀನಿ. ದಯಮಾಡಿ ಸರ್ ಈಗ ಆಯ್ತು ಹೇಳಾಯ್ತಲ್ಲ. ನಿಮ್ಮ ಜೊತೆನಲ್ಲಿ ಸಾಕಷ್ಟು ಚರ್ಚೆ ನಾವು ಇಂಡಿವಿಜುವಲ್ ಆಗಿ ಬಹಳ ದಿವಸದಿಂದ ಮಾಡಿದ್ವಿ. ಇದ್ರ ಮಧ್ಯೆ ಎಲೆಕ್ಷನ್ ಬಂದು ಹಾಗಾಗಿ ನಾವು ಈ ವಿಚಾರದಲ್ಲಿ ಸ್ಪಷ್ಟವಾದಂಥ ನಿಲುವು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಮೇಲೆ ಅವರು 4 ತಿಂಗಳು ಒಳಗಡೆ ಒಂದು ಅಭಿಪ್ರಾಯ ಬರಬೇಕು ಅಂತ ಇರೋದ್ರಿಂದ ಇದನ್ನು ಎಲ್ಲ ಆಡಳಿತ ಮತ್ತು ಇಲಾಖೆಯ ಅಧಿಕಾರಿಗಳು ಅದನ್ನು ಮೂವ್ ಮಾಡಿದ್ದಾರೆ. ನೀವು ಕಳೆದ 3-4 ಡೇಸಿಂದ ಬಹಳ ಗಂಭೀರವಾಗಿ ವಿಚಾರವನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ವಿಚಾರದಲ್ಲಿ ನೀವೆಲ್ಲರೂ ಸಹ ಬಹಳ ಗಂಭೀರವಾಗಿ ಕಳೆದ 1 ವಾರದಿಂದಲೇ ಪ್ರತಿಭಟನೆಗಳು ಮಾಡಿದ್ದೀರ, ನಮ್ಮ ಗಮನಕ್ಕೂ ತಂದಿದ್ದೀರ. ಈಗ ನಿನ್ನೆ ಕೊಟ್ಟಿದ್ದು, ನಿನ್ನೆ ನಮ್ಮ ಕೆಂಪೇಗೌಡರು ಮತ್ತು ನಾಗೇಂದ್ರ ಅವರು ಬಂದಾಗ ನಾನು AG ಅವರಿಗೆ ಮಾತನಾಡಿ ಒಂದು ಸ್ವಲ್ಪ ಟೈಮ್ ತಗೊಳ್ಳಿ, ಇನ್ನೂ ಇದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ ಮತ್ತು ಆಗುಹೋಗುಗಳ ಬಗ್ಗೆನೂ ಚರ್ಚೆ ಮಾಡಿ ಕೋರ್ಟ್ ಮುಂದೆ ನಾವು ಸ್ಪಷ್ಟವಾದಂಥ ಒಂದು ನಿಲುವನ್ನು ನಾವು ಸಬ್ಮಿಟ್ ಮಾಡ್ತೀವಿ. ನಂತರ ಒಂದು ಡಿಸಿಷನ್ ಬೇಕಾದ್ರೆ ಕೋರ್ಟ್ ಡಿಸಿಷನ್ಗೆ ಬದ್ಧರಾಗೋಣ ಅಂತ ಹೇಳಿ ನಾನು AG ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿದ್ದೆ. AG ಅವರು ನಿನ್ನೆ ಅಟೆಂಡ್ ಮಾಡೋ ಟೈಮಲ್ಲಿ ಕೋರ್ಟು ಮುಂದಕ್ಕೆ ಹೋಗಿದೆ, ಡೇಟ್ ರೀಚ್ ಆಗಲಿಲ್ಲ. 15ಕ್ಕೆ ಹೋಗಿದೆ. 15ಕ್ಕೆ ಹೋಗಿರೋದ್ರಿಂದ ಡ್ಯಾಮ್ ಸೇಫ್ಟಿ ಕಮಿಟಿ ಏನಿದೆ ಅದು 12ಕ್ಕೆ ಮೀಟಿಂಗ್ ಇದೆ. ಹಿಂದೆ ಕೋರ್ಟು ಒಂದು ಡೈರೆಕ್ಷನ್ ಕೊಟ್ಟಿದೆ, ಯಾರು ಇದ್ದಾರೆ ಅವರೆಲ್ಲ ಅಲ್ಲಿ ಅಪ್ರೋಚ್ ಮಾಡಬೇಕು. ಅವರು ಅಪ್ರೋಚ್ ಆದಮೇಲೆ ನಮಗೆ ಒಂದು ಅಭಿಪ್ರಾಯನ ಕೊಡಿ ಅಂತ ಅವರಿಗೆ ಕೋರ್ಟು ಡೈರೆಕ್ಷನ್ ಕೊಟ್ಟಿದೆ. ಬಹುಶಃ ವಸಂತ ಮಠ